ಸರಿ ನಾ ಬರ್ಲಾ? ಹೌದು, ಇವತ್ತು ಡ್ಯೂಟಿ ರಜೆ ಅಲ್ಲ. ಯಾವ ಕಡೆ ಸವಾರಿ? ಅದು ಅಪ್ಪ ಹೇಳಿದ್ದ, ಹೊಲಕ್ಕೆ ಸ್ವಲ್ಪ ಕೆಲಸ ಐತಿ ಬಾರಪ್ಪ ಅಂತ. ಈ ಅರಿಬಿ ಹಾಕೊಂಡು ಹೋಗ್ತಾ ಇದ್ದೀರಾ ಹೊಲಕ್ಕೆ? ಯಾಕೆ ಚಲೋ ಇಲ್ಲನ? ಬೇರೆ ಅರಿಬಿ ಹಾಕೊಂಡು ಹೋಗ್ಬೇಕ್ರಿ ಹೊಲಕ್ಕೆ. ಸರಿ ಬಿಡು, ಆಯ್ತು. ಬೇರೆ ಅರಿಬಿನ ಕೊಡ್ತೀನ? ಕೊಡ್ಬೇಕಾ? ಅಯ್ಯೋ ಹುಚ್ಚಿ, ಯಾಕೆ? ನಿಮ್ಮ ಕಣ್ಣುಗಳನ್ನ ನೋಡ್ತಾ ಇದ್ರಿ ಕಣ್ಗಳು ಒಂದನೆ ಹೇಳಿವೆ, ಹೃದಯವು ತುಂಬಿ ಹಾಡಿವೆ, ಹಾಡದೆ ಉಳಿದಿಹ ಮಾತು ನೋಯಿದೆ. ನೂರು ಮಾತಿದವ, ಹೇಳಿ ಮತ್ತೆ, ನಾನು ಕೇಳಿಸ್ಕೊತೀನಿ. ಹೋಗ್ರಿ. ಜೀವ ಜೀವ ಸೇರಲು ಮಾತು ಏತಕ್ಕೆ, ಜೀವ ಜೀವ ಸೇರಲು ಮಾತು ಏತಕ್ಕೆ, ಒಲವಿನ. ಸಾಕು ಹಾಡಿದ್ದು. ನನ್ನ ಮುದ್ದೊಳಗಿನಿ, ಅದು ನಾನು ಹೊಲಕ್ಕೆ ಹೋಗಿಲ್ಲ, ಇವತ್ತು ಮನೇಲಿ ಇರ್ತೀನಿ. ಯಾಕೆ? ಅದೇನೋ ಅಂತಾರಲ್ರಿ. ಯಪ್ಪ ಸತ್ಯೋ ಮರಯ್ಯ, ಮತ್ತೆ ಗಾದಿ ಮಾತು ಹೇಳಕತ್ಲ ಏನ? ಏನಂತಾರೆ? ತಾನು ಮಾಡುವುದು ಉತ್ತಮ, ಮಗ ಮಾಡುವುದು ಮಧ್ಯಮ, ಆಳು ಮಾಡುವುದು ಅಧಮ ಅಂತ. ಹಂಗಂದ್ರೆ ಸ್ವತಃ ಮಾಡುವ ಕೆಲಸವೇ ಹೆಚ್ಚು ಪರಿಪೂರ್ಣ ಅಂತ ತಿಳ್ಕೊಳ್ಳೋ ನನ್ನ ಮುದ್ದು ರಾಜ. ನನ್ನ ಅಲ್ಕಿನಿ ಎಷ್ಟು ತಿಳ್ಕೊಬಿಟ್ಟ ನೋಡು. ಅಯ್ಯೋ ರೀ, ನೀವೇನಪ್ಪ? ಅದೇನೋ ಅಂತಾರಲ್ಲ. ಮತ್ತೇನಂತಾರ? ಆಳಾಗಿ ದುಡಿ, ಅರಸನಾಗಿ ಉಣ್ಣು ಅಂತ. ಯಪ್ಪ ಸತ್ಯೋ ಮಾರಯ್ಯ, ಈ ಗಾದೆ ಹೇಳೋ ಹೆಂಡತಿನ ಯಾಕಾದ್ರೂ ಲವ್ ಮಾಡಿ ಮದುವೆ ಆದ್ನೋ ಏನೋ. ಅಯ್ಯೋ ರೀ, ಅಷ್ಟು ಕೋಪ ಯಾಕೆ ಮಾಡ್ಕೊಳತ್ತೀನಿ? ಸಿಟ್ಟು ಒಳ್ಳೇದಲ್ರಿಪ್ಪ, BP ಜಾಸ್ತಿ ಆಗ್ಬಿಡುತ್ತ. ಅದೇನೋ ಅಂತಾರಲ್ಲ. ಏನ್ಲಿ ಅಂತಾರ? ಅದೇ ರೀ, ಬಡವನ ಕೋಪ ದವಡಿಗೆ ಮೂಲ ಅಂತ. ಸರಿ, ನಾ ಬರ್ಲಾ ಚಿನ್ನ? ಶಾಂತಕ್ಕ, ಸಾರಿ. ಏನ್ರಿ ಗಿರ್ಜಕ್ಕರ, ಈ ಟೈಮ್ನಾಗ ಬಂದ್ಬಿಟ್ರಿ? ಅದೇ ಶಿವ ಪೂಜೆಯಲ್ಲಿ ಕಡಿ ಬಿಟ್ಟಿರ್ತಾರಲ್ಲ, ಹಂಗಾತ್ ನೋಡ್ರಿ. ರೀ ನನ್ನ ದಾರಿಗೆ ಬಂದ ಬಿಟ್ರಲ್ರಿ ನೀವು ಗಾದೆ ಮಾತು ಹೇಳಕತ್ರ? ಅಯ್ಯೋ ಹುಚ್ಚಿ, ಗಾದೆ ಮಾತಾಯ್ತು ಏನಾಯ್ತು ನನಗೇನು ಗೊತ್ತು? ನನಗೆ ಗೊತ್ತಿಲ್ಲ, ಇಷ್ಟ ಹೇಳ್ದಾಯ್ತು ಹೇಳ್ಬಿಟ್ಟೆ. ಸರಿ, ನಾ ಬರ್ಲಾ ಅಂತ ಹಿಂಗೆ ನಿಂತು ಬಿಟ್ಟಿಯಲ್ಲೋಪ. ಹೋಗು, ಕೆಲ್ಸಕ್ಕೆ ಹೋಗಲ್ಲ ನೀನು? ಶಾಂತಕ್ಕೆಲ್ಲದಲ್ವಾ? ಬರ್ತೀನಿ, ಬಾಯ್, ಟಾಟಾ, ಟೇಕ್ ಕೇರ್. ಹೇಳ್ದೆ ಗಿರ್ಜಕ್ಕಂಟಿ, ನೀನು ಕರ್ದಿಲ್ವಾ? ನಿಮ್ಮ ಅತ್ತಿ ಶಾಂತಕ್ಕ ಎಲ್ಲದಾಳ? ಅತ್ತಿಯರು ಒಳಗದ ತಡ್ರಿ, ಬರ್ತಾರ. ಅತ್ತಿಯರ ಬಾರ ಗಿರ್ಜ, ಏನು ಇಷ್ಟು ದೂರ ಬಂದ್ಬಿಟ್ಟಿರಿ? ಏನು ಕೆಲಸ ಇತ್ತಾನ? ಯಾಕಯ್ಯವ್ವ, ನಾ ಬರ್ಬಾರ್ದಿತ್ತಾನ? ನಾ ಆಗ್ಲೇ ಬಂದಾಗ ನಿಮ್ಮ ಮಗಗ ಒಂಥರ ಆಗ್ಬಿಡ್ತು. ಈಗ ನೋಡ ನಿನಗೆ ಬಂದ್ರೆ ಏನು ಕಷ್ಟ ಆಯ್ತಾನ ಮತ್ತೆ? ಗಿರ್ಜಕ್ಕಂಟಿ ಮತ್ತೆ ನೀವು ಅದೇನೋ ಅಂತಾರಲ್ರಿ, ಅದು ಏನಂತಾರವ? ಅದೇ ರೀ ಅತ್ತಿಯರ, ಶಿವ ಪೂಜೆ ಇದ್ದಾಗ ಕರಡಿ ಬಿಟ್ಟಿರಗತೆ ನಮ್ಮ ಗಿರ್ಜಕ್ಕರು ಬಂದ್ಬಿಟ್ಟಿದ್ರು, ಅದಕ್ಕಂತಾರ್ರಿ ಅವರು. ಮತ್ತವ ಗಿರ್ಜ ಆಯ್ತಾನ ನಾಷ್ಟ? ಬಾ, ನಾಷ್ಟ ಮಾಡ್ಕೊಂಡು ಹೋಗಂತಿ. ನಾಷ್ಟ ಎಲ್ಲ ತಿಂದೇನು ಬಿಡಯ್ಯವ್ವ, ಹಂಗ ನೀನು ನೋಡ್ಕೊಂಡು ಮಾದಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದನ? ಸರಿ. ಹೋಗ ಸಸಿ, ಒಂದು ಸ್ವಲ್ಪ ಮಜ್ಜಿಗೆ ತಂಬರೋಗು. ಅತ್ತಿರ ಮಜ್ಜಿಗೆ ಸ್ವಲ್ಪ ಐತ್ರಿ. ಹೌದನ? ಸರಿ, ಅಕ್ಕಿಗೆ ತಂದು ಕೊಟ್ಬಿಡು. ಶಾಂತಕ್ಕ, ಅದಕ್ಕೆ ಯಾಕೆ? ನಾನೇನು ಬಲ್ಲೆವ, ನೀನು ಕುಡಿ, ನಾನು ಮನ್ಯಾಗ ಕುಡ್ಕೊಂಡ್ ಬಂದೇನಿ. ಅದ್ಯಾಕ ನೀನು ಕುಡಿ ಮಜ್ಜಿಗೆನ. ಶಾಂತಕ್ಕ, ಮನ್ಯಾಗ ಮಾಡಂಗಿಲ್ಲ ಮಜ್ಜಿಗೆ, ನಾನು ಕುಡ್ದೇನಿ, ನೀ ಕುಡಿ ಹೋಗು. ಶೆಕಿ ಬಿಸಿಲು ಎಷ್ಟೈತೆ ನೋಡು, ಜಳ ಹೊಟ್ಟೆ ಒಳಗೆ ಸಂಕಟಾಗತ್ತ. ಹೋಗ್ ನೀನು ಕುಡಿ ಹೋಗು. ಅದೇನು ಗಿರ್ಜಿ, ನೀನು ಬಂದಿದ್ದೀ ಮನೆಗೆ, ನೀನು ಬಿಟ್ಟು ಕುಡಿಬೇಕನ್ನ ನಾನು? ಇಲ್ಲ ನೀನು ಕುಡಿಯುವಂತಿ ಬಾ. ಇಲ್ಲ
ಶಾಂತಕ್ಕ, ನಮ್ಮ ಮನೇಲಿ ಮಜ್ಜಿಗೆ ಐತಿ, ನಾನು ಕುಡ್ತೀನಿ, ತಲೆ ಕೆಡಿಸ್ಕೊಬೇಡ. ಹೋಗ್, ಬಿಸಿಲೈತಿ, ನಿನಗಾಗಲ್ಲ, ಹೋಗ್ವಾ. ಹೋಗ, ನೀನು ಹೋಗ್ಬಿಟ್ಟು ಸ್ವಲ್ಪ ಮಜ್ಜಿಗೆ ತಂದು ಕೊಡವ್ವ ನಿಮ್ಮ ಅತ್ತಿಗೆ. ಏ ಮನೆಗೆ ನೀನು ಬಂದಿರೋದು, ನಿನ್ಗೆ ಬಿಟ್ಬಿಟ್ಟು ನಾ ಕುಡಿಬೇಕನ? ಅದು ಬೇರೆ, ನೀನು ಮನೆ ಗೆಸ್ಟಿಗೆ ಮೊದ್ಲು ಆತಿತ್ಯ ಅದಲ್ಲ, ಅದಕ್ಕೆ ಹೋಗ್ವಾ, ಹೋಗಿ ನಮ್ಮ ಗಿರ್ಜಾಗ ಸ್ಟ್ರಾಂಗ್ ಆಗಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮಜ್ಜಿಗೆ ತುಂಬ. ಶಾಂತಕ್ಕ, ಹೇಳಿದ್ರೆ ತಿಳ್ಕೊಳಕ್ಕಾಗಲ್ಲ ನನಗೆ ಒಲ್ಲೆ ಅಂದ್ರೆ ಒಲ್ಲೆ. ನಾನು ಮಜ್ಜಿಗೆನ ನಾ ಒಲ್ಲೆ ಕುಡಿಯಾಕ ಆಲ್ರೆಡಿ ಕುಡ್ಕೊಂಡು ಬಂದೀನಿ, ಮತ್ತೆ ಕುಡಿದ್ರೆ ಉಬ್ಳಕ್ಕಾಗಲ್ಲ ನಂಗೆ. ನಾ ಒಲ್ಲೆ ಕುಡಿಯಾಕ. ಹೋಗು, ನೀನು ಕುಡಿ ಹೋಗು. ಅದು ಗಿರ್ಜಾ ಅತ್ಯಾರ ನಿಲ್ಲಿಸ್ರಿಪ್ಪ, ಯಾರು ಕುಡಿಯಕ್ಕೆ ಹೋಗ್ಬೇಡ್ರಿ, ನಾನು ಕುಡಿತೀನಿ ಮಜ್ಜಿಗೆನ, ನಾನು ಕುಡಿತೀನಿ. ನೀ ಕುಡ್ತಿ ಮತ್ತೆ ಗಿರ್ಜಾದ ಅದೇನು ಅಂತಾರಲ್ರಿ ಅತ್ಯಾರ, ಹಂಗಾಯ್ತು ಕತೆ ನಿಮ್ದು. ಏನಂತಾರ? ಅದೇ ರೀ ಅತ್ಯಾರ, ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಕೊಟ್ಟಿರೋದನ್ನ ಕಣ್ಣು ಬದ್ಕೊಂಡು ಕುಡಿಬೇಕ್ರಿ, ಇಲ್ಲ ತಿನ್ಬೇಕ್ರಿ. ಅದನ್ನ ಬಿಟ್ಟು ನನಗೆ ಬೇಡ ನೀ ತಗೋ, ನಿನಗೆ ಬೇಡ ನನಗೆ ಕೊಡು ಅಂದ್ರೆ ಅದಕ್ಕೆ ಸಿಕ್ಕಿದ್ದನ್ನ ಶಿವ ಅನ್ಕೊಂಡು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂತ ಕುಡಿಬೇಕ್ರಿ ಅತ್ಯಾರ.